ಗೈಸ್ ಎಲ್ರಿಗೂ ನಮಸ್ಕಾರ. ನಾನೀಗ ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೀನಿ. ಇವತ್ತು ಲೈಟಿಂಗ್ಸ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆಗ್ತಾರೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ. ಲೈಟಿಂಗ್ಸ್ ಹಾಕಿದ್ರೆ ಅದು ವಿಡಿಯೋದಲ್ಲಿ ಹಾಕ್ತೀನಿ. ದಸರಾ ಟೈಮಲ್ಲಿ ಬಂದಿದ್ದೆ ಇಲ್ಲಿಗೆ ಮೈಸೂರು ಲೈಟಿಂಗ್ ನೋಡೋಕ್ಕೆ, ಮತ್ತೆ ಇವತ್ತೇ ಬಂದಿರೋದು. ಹತ್ರ 4 ಮಂತ್ಸ್ ಆಯಿತು. ಬಟ್ ಇವತ್ತು ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಲೈಟಿಂಗ್ಸು. ಅವ್ರನ್ನ ಯಾರನ್ನೋ ಕೇಳಿದ್ದಕ್ಕೆ ವೀಕೆಂಡ್ಸಲ್ಲಿ ಮಾತ್ರ ಹಾಕೋದು ಅಂತ ಹೇಳಿದರು. 6:30ವರೆಗೂ ವೆಯ್ಟ್ ಮಾಡ್ತೀನಿ. ಹಾಕಿದರೆ ನೋಡ್ತೀನಿ. ಅಲ್ಲಿ ಪ್ಯಾಲೇಸ್ ಹತ್ರ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕೊಬರೋಣ ಅಂತ ಬಂದೆ. ಪ್ಯಾಲೇಸಲ್ಲಿ ಲೈಟ್ಸ್ ಆನ್ ಮಾಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಇಲ್ಲಿ ಬಂದೆ. ಹತ್ರ ಒಂದು 700 ಮೀಟರ್ಸ್ ನಡ್ಕೊಂಡೇ ಬಂದ್ಬಿಟ್ಟೆ. ಇವಾಗ ಹೋಗಿ ನೋಡ್ತೀನಿ ಅಲ್ಲಿ ಲೈಟ್ಸ್ ಆನ್ ಮಾಡಿದೆಯಾ ಇಲ್ವಾ ಅಂತ. ಲೈಟ್ ಆನ್ ಮಾಡಿದರೆ ನಾನು ಅದನ್ನು ವಿಡಿಯೋ ತೊಗೊಂಡು ಮತ್ತೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಲೈಟ್ ಆನ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸಂಡೇ ಮಾತ್ರ ಅಂತ ಓಪನ್. ನಾನು ತುಂಬ ಜನ ಕೇಳಿದೆ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಲೈಟ್ಸ್. ನಾನು ಪ್ಯಾಲೇಸ್ ಹತ್ರ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಬರೋಣ ಅಂತ ಬಂದೆ. ಮತ್ತೆ ಪ್ಯಾಲೇಸ್ ಹತ್ರ ಹೆಂಗೆ ಹೋಗೋದಂತ ನನಗೆ ಗೊತ್ತಾಗ್ತಾಯಿಲ್ಲ ಗುರು. ಅದು ಯಾವ ಸಂಧಿಯಲ್ಲಿ ದೂರ ಬಂದೋ ನನಗೆ ಗೊತ್ತಿಲ್ಲ. ನಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ, ಎಲ್ಲಿಗೆ ಹೋಗ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ. ಈ ಹಸು ನೋಡಿ, ಇದು ಕೂಡ ಲೈಟಿಂಗ್ ನೋಡೋಕ್ಕೆ ಬಂದಿದ್ದ ಮೈಸೂರು ಪ್ಯಾಲೇಸ್ದು. 2 ಲವರ್ಸ್ ಅನ್ಕೊತೀನಿ. ಇಲ್ಲಿ ಫಾರಿನವರೆಲ್ಲ ಬಂದಿದ್ದಾರೆ ಲೈಟಿಂಗ್ ನೋಡೋಕ್ಕೆ. ಬಟ್ ಇವತ್ತು ಲೈಟಿಂಗ್ಸೇ ಆನ್ ಮಾಡಲ್ವಂತೆ. ಸುಮ್ಮನೆ ಬಂದು ಪಾಪ ಕಾಯ್ಕೊಂಡಿದ್ದಾರೆ ಅವರು. ನಾನು ಇಲ್ಲಿಂದ ಬಂದಿರೋದು, ಅವ್ರು ಎಲ್ಲಿಂದ ಬಂದಿರೋ ನನಗೂ ಗೊತ್ತಿಲ್ಲ. ಅವ್ರು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನಮಸ್ಕಾರ ಮೈಸೂರು. ನಮಸ್ತೆ ಮೈಸೂರು. ನಮಸ್ತೆ ಮೈಸೂರು. ಈಗ ಫಾರಿನ್ ಅವರು ನನ್ನ ಜೊತೆ ವಿಡಿಯೋ ತಗೊಂತಾರ, ಸಾರಿ ಸೆಲ್ಫಿ ತಗೊಂತಾರಂತೆ. ಓಕೆ, Met jou erbij? Ah. Oh, you took better pictures. You are better. What's your name? ಭರತ್ ಕುಮಾರ್. Bharat Kumar. ಏನಂದ್ರೆ ನಾನೇನೋ ದೊಡ್ಡ ಯೂಟ್ಯೂಬರ್ ಥರ ಅವ್ರು ನನ್ನ ಜೊತೆ ಸೆಲ್ಫಿ ತಗೋತಾರೆ. ನಾನೇನೋ ಸೆಲೆಬ್ರಿಟಿ ಥರ. ಫಾರಿನ್ ಅವ್ರು ಹೆಂಗಂದ್ರೆ ಕನ್ನಡ ನನಗೆ ಕರೆಕ್ಟಾಗಿ ಬರಲ್ಲ, ನನಗಿಂತ ಅವ್ರಿಗೆ ಚೆನ್ನಾಗಿ ಬರುತ್ತೆ. ನಮಸ್ಕಾರ ಮೈಸೂರು ಅಂತ ಎಲ್ಲ ಕೇಳಿದ್ದು. ಅವ್ರು ಏನು ಹೇಳಿದ್ರು ಗೊತ್ತಾ, ನಮಸ್ತೆ ಮೈಸೂರು ಅಂತೆ. ಕರೆಕ್ಟಾಗಿ ಅವ್ರಿಗೆ ಬರುತ್ತೆ ಕನ್ನಡ, ನನಗೆ ಬರಲ್ಲ. ಬೆಂಗಳೂರಲ್ಲಿದ್ದು ಕರ್ನಾಟಕದಲ್ಲಿ ಹುಟ್ಟಿ ನನಗೆ ಕರೆಕ್ಟಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ. ಇವತ್ತು ಲೈಟಿಂಗ್ ಹೆಂಗೂ ಆನ್ ಮಾಡಲ್ಲ. ಅಷ್ಟು ದೂರದಿಂದ ಇಷ್ಟು ದೂರ ಬಂದಿದ್ದಕ್ಕೆ ಫಾರಿನವ್ರ ಜೊತೆ ಒಂದು ವಿಡಿಯೋ ತೊಗೊಂಡೆ, ಅದೇ ಸಾಕು. ಓಕೆ, ಥ್ಯಾಂಕ್ ಯು ಸೊ ಮಚ್. You're welcome. Good luck. ಬಾಯ್ ಬಾಯ್ ಬಾಯ್. ಫಾರಿನವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅಂದಿದ ತಕ್ಷಣ ಅವಾಗೆ ಸಬ್ಸ್ಕ್ರೈಬ್ ಮಾಡಿದ್ರು. ಆದರೆ ನಮ್ಮ ಜನ ಹೆಂಗಂದರೆ ಒಬ್ಬನು ಬೆಳೀತಾ ಇದ್ದಾನೆ ಅಂದರೆ ಹೊಟ್ಟೆಗಿದ್ದು ತುಂಬ. ಸಬ್ಸ್ಕ್ರೈಬ್ ಮಾಡಿ ಅಂದರೂ ಮಾಡಲ್ಲ ಅವರು, ಅಂಥ ಜನ. ಮೈಸೂರು ಎಂಥ ಸಿಟಿ ಅಂದರೆ ಮೈಸೂರನ್ನ ಬೀಟ್ ಹೊಡೆಯೋದಕ್ಕೆ ಯಾವ ಕಂಟ್ರಿ ಬಂದರೂ ಆಗಲ್ಲ. ಒಂಥರ ನೆಮ್ಮದಿ ಲೈಫ್ ಮೈಸೂರಲ್ಲಿ. ಈಗ ನಾನು ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದ್ದೀನಿ ಮನೆ ಹತ್ರ ಹೋಗಿ. ಇಲ್ಲಿಂದ ಸ್ವಲ್ಪ ದೂರ 7 ಕಿಲೋಮೀಟರ್ಸ್ ಆಗುತ್ತೆ. ಅವನು ಆವಾಗಲಿಂದ ಬರ್ತಾನೆ ಇದ್ದಾನೆ, ಅಲ್ಲಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನು ಬಂದರೆ ಮನೆಗೆ ಹೋಗಬೇಕು. ಇವಾಗೆ ತುಂಬ ಲೇಟ್ ಆಗಿದೆ. ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡಿದವ್ರೆ. ಕರ್ಮ ಇಲ್ಲಿ ಬೆಲೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅಂತ ಮಾಡೋದು ಸಾಕು. $8734. ಹತ್ಲಾ? ಹಾಂ, ಇರ್ವಿನ್ ರೋಡು. ಹಾಂ, ಓಕೆ. ಹಾಂ.
ಹಿಂಗೆ ಹೋದರೆ ಹಾಂ ಅದು ಮಿಷನ್ ಹಾಸ್ಪಿಟ್ಲ್ ರೋಡು. ಸೊ ಲೆಫ್ಟ್ ಈ ರೂಟಿಗೆ ಬಂತು ಅಂತಂದರೆ ಅದು ಆರ್ಸ ರೋಡ್ ಹೋಗ್ತೀವಿ, ಸರಿನಾ? ದೂರ ಮೈಮೂಡ್ ಎಸ್ಟೇಟ್ ರೋಡ್ ಹೋಗ್ತೀವಿ. ಓಕೆ. ಎಸ್ಟೇಟ್ ಬಂದಾಗ ಕನ್ಫ್ಯೂಸ್ ಮಾಡ್ಕೊತಾರೆ. ಇಲ್ಲ ಇಲ್ಲಿ ಬಂದಿದ್ದೀನಿ, ಬಟ್ ಏರಿಯಾ ಹೆಸರು ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ಕೊಡ್ತಿರೋದು ನಿಮಗೆ. ಹಾಂ ಸರಿನಾ, ಓಕೆ. ಇದೆಯಾ? ಹಾಂ ಹಾಂ. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಇಲ್ಲಿಂದ ಸ್ವಲ್ಪ ದೂರ ಅಂದರೆ ತುಂಬ ದೂರ ಏನಿಲ್ಲ, ಒಂದು 100 ಮೀಟ್ರ್ ನಡಿಬೇಕು. ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ನಾಳೆ ನಮ್ಮ ಅಕ್ಕ ಅವ್ರ ಮಗಳದು ಫಂಕ್ಷನ್ ಇದೆ, ನೇಮಿಂಗ್ ಸೆರ್ಮನಿ. ಹೋಗ್ಬಿಟ್ಟು ತಿನ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಮತ್ತು ನಂದು ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.